ಇದು ನೀಟ್ ವಿರುದ್ಧದ ಹೋರಾಟದ ವಿಚಾರ. ಆದರೆ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಧರ್ಮಸ್ಥಳದಲ್ಲಿ ಮತ್ತೆ ಬುರುಡೆ ಮೇಲಿನ ತನಿಖೆ ನಡೀತಾ ಇದೆ. 10 ಮಂದಿಯ ಹೆಸರು ತಳಕು ಹಾಕೊಂಡಿದ್ರೂ ಕೂಡ ಇಡೀ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಇದುವರೆಗೆ ಸಿಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಕ್ರೈಮ್ ವೆಬ್ ಸೀರೀಸ್ ತರ ದಿನಕ್ಕೊಂದು ಕಥೆಗಳು ಇದರ ಸುತ್ತಲೂ ಕೂಡ ಹುಡ್ಕೊಳ್ತಾನೆ ಇದ್ವು. ಬುರುಡೆ ಚಿನ್ನಯ್ಯನಿಂದ ಶುರುವಾದಂತಹ ಈ ಒಂದು ಬುರುಡೆಯ ರಹಸ್ಯ ಮತ್ತೊಂದು ಆಯಾಮವನ್ನ ಈಗಾಗಲೇ ಪಡ್ಕೊಂಡಿರುವಂಥದ್ದು ಗೊತ್ತೇ ಇದೆ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಚಾಪ್ಟರ್ 2 ಈಗ ಶುರುವಾಗಿದೆ. ಚಿನ್ನಯ್ಯ ಬೊಟ್ಟು ಮಾಡಿದ್ದಲ್ಲೆಲ್ಲ ಬಗೆದಿದ್ದ SIT ಇಂಚಿಂಚು ತನಿಖೆಯನ್ನು ಮಾಡಿತ್ತು. ಸಾಲು ಸಾಲು ಆರೋಪಗಳನ್ನು ಕೂಡ ಹುಡುಕುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಕಡೆಗೆ ಅವರು ಜೈಲುಗಟ್ಟಿದ್ದು ಚಿನ್ನಯ್ಯನನ್ನು. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಈ ಪ್ರಕರಣ ತಣ್ಣಗಾಗಿತ್ತು. ಕೇಸ್ ಕತೆ ಮುಂದೆ ಮುಗಿದೇ ಹೋಯಿತು. ಬುರುಡೆ ರಹಸ್ಯ ಕೆದಕೋದಕ್ಕೆ ಇನ್ನು ಏನು ಉಳಿದಿಲ್ಲ ಅಂಥೇಳಿ ಭಾವಿಸಲಾಗಿತ್ತು. ಆದರೆ ಇವತ್ತು ನೋಡಿದರೆ ಮತ್ತೆ SIT ಟೀಮ್ FSL ಅಧಿಕಾರಿಗಳ ಜೊತೆಗೆ ಬಂಗ್ಲೆಗುಡ್ಡೆಗೆ ಬಂದಿದೆ. 3 ಹಿರಿಯ ಅಧಿಕಾರಿಗಳ FSL ತಂಡ ಮತ್ತೆ ಇವತ್ತು ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ಮಾಡಿದೆ. 4 ತಿಂಗಳ ಹಿಂದೆ 7 ಅಸ್ಥಿಪಂಜರ ಸಿಕ್ಕಿದ್ದ ಬಂಗ್ಲೆಗುಡ್ಡದಲ್ಲಿ ಇಂಚಿಂಚು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬುರುಡೆ ಕೇಸ್ನ ಹೈಲೈಟ್ ಅಂದರೆ ಅದು ಪ್ರದೀಪ್ ಕುಲಾಲ್. ದಟ್ಟಕಾಡಲ್ಲಿ ಬುರುಡೆ ಬಗೆದಿದ್ದ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ವೈರಲ್ ಆಗಿದ್ದ ವಿಡಿಯೋದಲ್ಲಿ ಬುರುಡೆ ತೆಗೆದಿದ್ದು ಇದೇ ಪ್ರದೀಪ್ ಕುಲಾಲ್. ಯಾವಾಗ ತನಿಖೆ ಶುರುವಾಯಿತು, ಪ್ರದೀಪ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದ. ಆಗ BNNS ಸೆಕ್ಷನ್ 183ಯ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಆತ ತನ್ನ ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ದಾಖಲಿಸಿದ್ದ. ಅವತ್ತು ಹೇಗೆ ಆ ಬುರುಡೆನ ತೆಗೆದ್ವಿ ಅನ್ನೋದನ್ನು ಹೇಳಿದ್ದ. ವಿಠಲ್ಗೌಡರ ಜೊತೆಗೆ ಸೇರಿ ಬಂಗ್ಲೆಗುಡ್ಡೆಯ ಕಾಡಿಂದ ಬುರುಡೆಯನ್ನು ತಂದಿದ್ದ ಮಾಹಿತಿ, ಯಾವ ಬುರುಡೆಯನ್ನು ಅದಾದ ನಂತರ ಚಿನ್ನಯ್ಯ ಹಿಡ್ಕೊಂಡು ಓಡಾಡ್ತಿದ್ನಲ್ಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಆ ಬುರುಡೆಯನ್ನು ಕಾಡಿನಿಂದ ತಂದಿದ್ದಾಗೆ ಆತ ಮಾಹಿತಿಯನ್ನು ಕೊಟ್ಟಿದ್ದ. ಇದೇ ಪ್ರದೀಪ್ ಕುಲಾಲ್ನನ್ನು ಬಂಗ್ಲೆಗುಡ್ಡೆಗೆ ಕರೆತಂದು SIT ಅಧಿಕಾರಿಗಳು ಘಟನೆಯನ್ನು ಮರುಸೃಷ್ಟಿಸಿ ಕಾರ್ಯಾಚರಣೆಯನ್ನು ಇವತ್ತು ಮಾಡಿದ್ದಾರೆ. ಅಂದರೆ ಬಂಗ್ಲೆಗುಡ್ಡದ ರಹಸ್ಯದ ದೂರುದಾರರುಗಳು ಇದರಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರೆ. ಅದು ಒಂದು ಭಾಗ. ಒಂದು ಕಡೆ SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ 3932 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಸುಳ್ಳು ಪ್ರಕರಣ ಎಂಬುದರ ಸಾಕ್ಷಿಗಳ ಉಲ್ಲೇಖವೂ ಕೂಡ ಆಗಿದೆ. ದೂರುದಾರ ಚಿನ್ನಯ್ಯ, ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, T ಜಯಂತ್, ವಿಠಲ್ಗೌಡ ಮತ್ತು ಸುಜಾತಾ ಭಟ್ ಇವರೆಲ್ಲರೂ ಕೂಡ ಆರೋಪಿಗಳು ಕೂಡ ಆಗಿದ್ದಾರೆ. ಈಗ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ FSL ಅಧಿಕಾರಿಗಳು ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ವಾಪಸ್ ಹೋಗಿದ್ದಾರೆ. ಅಂದರೆ ಅಲ್ಲಿ ಮರುಸೃಷ್ಟಿಯನ್ನು ಮಾಡಿದ್ದಾರೆ. ಅಂದರೆ ಈ ಬುರುಡೆ ಅದೇ ಜಾಗದಿಂದ ತಂದಿದ್ದು ಹೌದಾ ಅಲ್ವಾ, ಆ ಹೌದು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳೇನಿದ್ವಲ್ಲ ಅವುಗಳನ್ನು ಮರುಸೃಷ್ಟಿಸಿ ಮಾಡಿ ಕನ್ಫರ್ಮ್ ಮಾಡಿಕೊಂಡಂಗೆ ಕಾಣ್ತಾ ಇದೆ SITಯ ಈ ತನಿಖಾ ವ್ಯವಸ್ಥೆ. ಆ ಕಾರಣಕ್ಕಾಗಿ ಮಾತ್ರನೇ ಬಂಗ್ಲೆಗುಡ್ಡೆಗೆ ಹೋಗಿದ್ದಾರೆ ಹೊರತು ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಶೋಧ ಕಾರ್ಯ, ಬುರುಡೆ ಹುಡುಕುವಂತಹ ಶೋಧ ಕಾರ್ಯ ಇವುಗಳು ನಡೆಯುವ ಲಕ್ಷಣಗಳು ಸದ್ಯಕ್ಕೆ ಗೋಚರಿಸ್ತಾ ಇಲ್ಲ.